ಮನೆ. ನಾವು ಈಗೊಂದು 400 ವರ್ಷಗಳ ಹಿಂದೆ ಕೆಕ್ಕಾರು ಮಠದ ಪೂಜೆಗಾಗಿ ಕೆಕ್ಕಾರಿಗೆ ಸಾಗರ ಕಡೆಯಿಂದ ಬಂದವರು ಅಂತ ಪ್ರತೀತಿ. ಅದಕ್ಕಾಗಿ ನಮ್ಮ ಮೂಲ ಪುರುಷ ಸಾಗರಿಂದ ಬಂದವನು ನರಸಪ್ಪ ಹೇಳಿ ಹೇಳ್ತಾ, ಆ ನರಸಪ್ಪ ಅವರ ಹೆಸರೇ ನಮ್ಮ ಮೂಲ ಮನೆಗೆ ನಮ್ಮ ಮನೆಗೆ ನರಸಪ್ಪನ ಮನೆ ಹೇಳ್ತಾ. ಆಮೇಲೆ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಜನ ವಿದ್ವಾಂಸರು ಆಗಿದ್ದಾರೆ. ಆ ಪೈಕಿ ಶಿವಭಟ್ಟರು ಒಬ್ಬರು, ಮಹಾಮಹಿಮ ಶಿವಭಟ್ಟರು ಒಬ್ಬರು. ಅವರ ಕಾಲದಿಂದ ಶಿವಭಟ್ರ ಮನೆ ಹೇಳ್ತಾರೆ. ಇದರಲ್ಲಿ 2-3 ಕಿತೆ ಇದೆ. ನಮ್ಮದು ಚೌಕಿ ಮನೆ ಹೇಳ್ತಾರೆ. ಇದು ನಾವು ಚೌಕಿ ಮನೆ. ಇಲ್ಲಿ ಆ ಮನೆಯಲ್ಲಿ ಉಳಿಯಲು ನಮ್ಮ 5-6 ಜನ ಅಜ್ಜಂದಿರು ಇರುವುದರಿಂದ ಅಲ್ಲಿ ಮನೆ ಉಳಿಯಲು ಜಾಗ ಇಲ್ಲದಿದ್ದರಿಂದ ನಾವೊಂದು 2-3 ಜನ ಬೇರೆ ಕಡೆ ಅಂದರೆ ಹತ್ತಿರದಲ್ಲೇ ಅದೇ ಜಾಗದಲ್ಲಿ ಬೇರೆ ಮನೆಯನ್ನು ಕಟ್ಟಿಕೊಂಡು ವಾಸವಾಗಿದ್ದೇವೆ. ಈ ಮನೆ ನನ್ನ ಅಜ್ಜಿ ಸೌಭದ್ರೆ, ಅವಳ ತವರು ಮನೆ ನವಿಲುಗೋಣು. ಅಲ್ಲಿಂದ 8-10 ಜನ ಹಾಲಕ್ಕಿ ಸಮಾಜದ ಆಳು ಬಂದು ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಕೇವಲ 600 ರೂಪಾಯಿಯಲ್ಲಿ ಈ ಮನೆ ಕಟ್ಟಲಾಗಿದೆ ಅಂತ ಸುದ್ದಿ. ಮುಂದೆ ನಾವು ಸೋಗೆ ಮನೆಯಿಂದ ಒಂದು ಸಣ್ಣ ಮಾಡಿಗೆಲ್ಲ ಆರಿಸಿ ಮೇಲೆ ಹಂಚಿನ ಬದಲಾಗಿ, ಹಂಚು ಇತ್ತು ಮೊದಲು, ಹಂಚಿನ ಬದಲಾಗಿ ಈಗ ತಗಡು ಹಾಕಿಕೊಂಡಿದ್ದೇವೆ. ಕೇವಲ ಮಣ್ಣಿನ ಗೋಡೆ, 1.5 ಫೂಟ್ ಅಗಲದ ಮಣ್ಣಿನ ಗೋಡೆ ಎಲ್ಲ. ಇವಳೇ ಸೌಭದ್ರೆ ಲಕ್ಷ್ಮೀನಾರಾಯಣ ಭಟ್ಟ ಕಿತ್ತೂಚಮ್ಮ. ಇದು ನನ್ನ ಅಪ್ಪಯ್ಯ ಮಾಸ್ಟರ್ ಆಗಿದ್ದರು, ಅನಂತ ಮಾಸ್ಟರು. ನನ್ನ ಆಯಿ ರಮಾಬಾಯಿ. ನೋಡಿ, ಇಲ್ಲಿರುವ ಎಲ್ಲ ಗೋಡೆಗಳು 1.5 ಫೂಟ್ ಅಗಲ ಇದೆ. ಮಣ್ಣಿನ ಗೋಡೆ. ಇದು ನಮ್ಮ ದೇವರ ಕೋಣೆ. ಇದನ್ನೆಲ್ಲ ನೋಡಿ, ಈ ಗೋಡೆ ನೋಡಿ 1.5 ಫೂಟ್ ಅಗಲ ಇದೆ. ಈಗ ನಾವು ನನ್ನ ತಂದೆಗೆ 6 ಜನ ಹೆಣ್ಣು ಮಕ್ಕಳು, 2 ಜನ ಗಂಡು ಮಕ್ಕಳು. ಎಲ್ಲರಿಗೂ ಮದುವೆಯಾಗಿದೆ. ನಾನು ಈ ಮನೆಯಲ್ಲಿದ್ದೇನೆ ಕೆಕ್ಕಾರಿನಲ್ಲಿ. ನನ್ನ ತಮ್ಮ ಕೌಲಕ್ಕಿಯಲ್ಲಿ ಮನೆ ಮಾಡಿಕೊಂಡಿದ್ದಾನೆ. ಅವನಿಗೆ 2 ಜನ ಹೆಣ್ಣುಮಕ್ಕಳು, ಒಬ್ಬಳದು ಮದುವೆಯಾಗಿದೆ. ನನಗೆ ಒಂದು ಮಗ, ಅವನಿಗೂ ಮದುವೆಯಾಗಿದೆ. ಅನಂತ ಅಂತ ಅವನ ಹೆಸರು. ಅವನ ಹೆಂಡತಿ ಅಂದರೆ ನನ್ನ ಸೊಸೆ ಅಕ್ಷರ. ಅನಂತ ಹೇಳುವವನು MSc PhD ಥಿಯರಿಟಿಕಲ್ ಫಿಸಿಕ್ಸಲ್ಲಿ PhD ಮಾಡಿದ್ದಾನೆ. ನನ್ನ ಸೊಸೆ MSc ಅಗ್ರಿ PhD. ಅವರಿಗೆ ಒಂದು ಮಗಳು, ಮುದ್ದಾದ ಮಗಳು ಅಕ್ಷರ. ನನ್ನ ಮಗ ಅನಂತ, ಸೊಸೆ ಅಕ್ಷತಾ, ಮೊಮ್ಮಗಳು ಅಕ್ಷರ.
ಹಾಗಿಲ್ಲಿ ಮನೆ ಮಾಡಿಕೊಂಡಿದ್ದೇವೆ. ತಾಗಿ ಒಂದು ಕೊಟ್ಟಿಗೆ ಇದೆ. ಎರಡು ಪುಟ್ಟಾದ ದೇಶಿ ತಳಿಯ ಗೋವಿದೆ. ಅದಕ್ಕೆ 2 ಜನ ಮಕ್ಕಳು. ಈಗ ಆಕಳನ್ನು ಈಗ ಹೊರಗಡೆ ಮೇಯಲಿಕ್ಕೆ ಬಿಟ್ಟಿದ್ದೇವೆ. ಪುಟ್ಟ ಸುಂದರ ತೃಪ್ತ ಸಂಸಾರ ನಮ್ಮದು.